ನಮಸ್ಕಾರ ಸ್ನೇಹಿತರೆ, ಹೇಮಾ ರಘು ಲೈಫ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸಹನೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಾವೇನ ಸಾಧಿಸ್ಬೇಕು ಅಂದರೆ ಸಹನೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಿಜವಾಗ್ಲೂ ಸಾಧನೆ ಮಾಡಬೇಕು ಅನ್ನೋರು ಎಲ್ಲರೂ ಕೂಡ ಸಹನೆ ತಾಳ್ಮೆಯಿಂದ ಇರಲೇಬೇಕಾಗತ್ತೆ. ಆ ಸಹನೆಯ ಅನುಭವನ ಹಂಚ್ಕೊಳ್ಳೋಣ ಬನ್ನಿ. ಇವತ್ತು ಹೇಗಿರುತ್ತೆ ಅದ್ರ ಮಹತ್ವ, ಸಹನೆಯನ್ನ ಮಹತ್ವ ಹೇಗಿರುತ್ತೆ ಅಂತ. ನಿಮ್ಗಾಗಲೇ ಗೊತ್ತಿರೋ ಹಾಗೆ, ಈ ಒಂದು ನಾವು ಬೀಜ ಹಾಕಿದ್ರೆ ಅದು ಮೊಳಕೆ ಹೊಡಿಬೇಕು, ಅದಕ್ಕೆ ನಾವು ಆರೈಕೆ, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದು ನೋಡಿಕೊಂಡು ಒಂದಿಷ್ಟು ತಿಂಗಳು ಒಂದು ಟೈಮ್ ತೊಗೊಂಡು ಅದು ಕೂಡ ಮೊಳಕೆ ಹೊಡೆದು ಸಸಿಯಾಗಿ ಅದು ಕೂಡ ಫಲ ಕೊಡೋದು ಇಲ್ಲ ಪುಷ್ಪ ಕೊಡೋದು ಏನೋ ಒಂದು ಮಾಡುತ್ತೆ. ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಮಕ್ಕಳು ಅಷ್ಟೇ. ಮಕ್ಕಳು ಎದ್ದಿದ ತಕ್ಷಣನೇ ಎದ್ದು ಓಡಾಡಲ್ಲ, ಯಾಕಂದರೆ ಅವರು ತೆವಳುತ್ತಾರೆ, ಮತ್ತು ಅಂಬೆಗಾಲಿಡಬೇಕು, ಆಮೇಲೆ ಎದ್ದು ಗೋಡೆ ಇಟ್ಕೊಂಡು ನಡ್ಕೊಂಡು ಆಮೇಲೆ ಅವರೇ ಸ್ವತಂತ್ರವಾಗಿ ನಡೆಯೋದು, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದೇ ರೀತಿ ಯಾವುದೇ ಕೂಡ ಇನ್ಸ್ಟೆಂಟಾಗಿ ನಡೆಯಲ್ಲ. ಯಾವುದೇ ನಾವು ಈಗ ಅಕಸ್ಮಾತಾಗಿ ಬೇಗ ನಡಿಬೇಕು, ಬೇಗ ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದೇ ಚೇಂಜ್ ಆಗಬೇಕು ಅಂದ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರು ಯಾರೇ ಆದರೂ ಅಷ್ಟೇ, ಉದಾಹರಣೆ ತೊಗೋಬೇಕು ಅಂದರೆ ಟಾಟಾ ರತನ್ ಅವ್ರು ನೋಡಿ, ಅವ್ರು ಹೇಳಿರೋ ಹಾಗೆ ಜೀವನದಲ್ಲಿ ನಿಜವಾಗ್ಲೂ ತಾಳ್ಮೆ ಮತ್ತು ಸಹನೆ ಅನ್ನೋದಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಿದ್ದಾರೆ. ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಎಲ್ಲರೂ ಅಷ್ಟೇ ಸಹನೆಯಿಂದ ಇದ್ದ ಸಲುವಾಗಿ ಅವರು ಜೀವನದಲ್ಲಿ ಬೇಕಾದಷ್ಟು ಸಾಧಿಸಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಸಹನೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ, ತಾಳ್ಮೆಯಿಂದ ಇದ್ದರೆ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನ ಕೂಡ ಕಾಣ್ಬೋದು ಅಂತಲೇ ಹೇಳ್ತೀನಿ. ಈಗ ಹೇಳ್ಬೇಕಂದ್ರೆ, ಮಹಿಳೆಯರಿಗೆ ಮನೆ ಜವಾಬ್ದಾರಿಗಳು ಎಲ್ಲ ಇರುತ್ತೆ. ಅವ್ರು ಇಷ್ಟು ಸಹನೆಯಿಂದ ನಡೆಸ್ತಾರೆ ಅಂದರೆ ಖಂಡಿತ ಮಹಿಳೆಗಿರೋ ಸಹನೆ ಯಾರಿಗೂ ಕೂಡ ಇರಲ್ಲ. ಯಾಕಂದರೆ ಅಷ್ಟು ಸಹನೆಯಿಂದ ಅವರು ಜೀವನ ಮಾಡೋದ್ರಿಂದ ಮನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಸಹನೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದಂಥ ಘಟ್ಟ ಆಗಿರುತ್ತೆ. ಯಾವುದಕ್ಕೂ ಕೂಡ ದುಡುಕಬಾರ್ದು. ಏನಾದ್ರು ನಮ್ಮ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ, ಸಾಲಗಳಾಗಿದ್ರೆ, ಏನೇ ಆಗಿದ್ರು ಕೂಡ ಕುಗ್ಬಾರ್ದು. ನಾವು ಸಹನೆ ಅಂದರೆ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಸಹನೆ ಅಂತ ಹೇಳಿದ ತಕ್ಷಣವೇ ಸಹನೆ ಸಮಯ ಬರುತ್ತೆ ಅಂತ ದಯವಿಟ್ಟು ಯಾರು ಕುತ್ಕೊಬಾರ್ದು. ಸಹನೆ ಅಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಒಳ್ಳೆ ಸಮಯ ಬರೋ ತನಕ ನಾವು ಕಾಯಬೇಕು ಅಂತ ಅರ್ಥ. ಹಾಗಂತ ಸಹನೆಯಿಂದ ಇರಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕುತ್ಕೊಂಡ್ರೆ ಎಲ್ಲ ಆಗೋಗ್ಬಿಡುತ್ತೆ ಅಂತ, ಅದೆಲ್ಲ ನಿಜವಾಗ್ಲೂ ತಪ್ಪು. ಸಹನೆ ಅಂತ ಹೇಳಿದ್ರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಅದು ಸಕ್ಸಸ್ ಅನ್ನೋದು ಖಂಡಿತ ಒಂದಿನ ಅಲ್ಲ ಒಂದಿನ ಆಗೇ ಆಗುತ್ತೆ. ಕುಗ್ಬಾರ್ದು ಅಷ್ಟೇ. ಜೀವನದಲ್ಲಿ ಯಾವುದಕ್ಕೆ ಕೂಡ ಕುಗ್ಗದೆ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ರೆ ಸಹನೆಯಿಂದ ಯಶಸ್ಸು ಮಾತ್ರ ಖಂಡಿತ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಹಣ ಮತ್ತು ವಾಸ್ತವ. ಹಣ ಯಾರಿಗೆ ಇವಾಗ ಬೇಕಾಗಿಲ್ಲ? ಹಣ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಜೀವನ ಮಾಡೋಕ್ಕೆ ನಮಗೆ ಹಣ ಅನ್ನೋದು ತುಂಬ ಅತ್ಯಮೂಲ್ಯವಾದಂಥ ನಿಧಿ ಅಂತಲೇ ಹೇಳ್ಬೋದು. ಯಾಕಂದರೆ ಹಣ ಇಲ್ಲಾಂದರೆ ಏನೂ ನಡೆಯಲ್ಲ ಜೀವನದಲ್ಲಿ. ಹಣ ಎಷ್ಟು ಮುಖ್ಯನೋ ವಾಸ್ತವನೇ ನಾವು ಈಗ ಜೀವನ ಮಾಡ್ತಾ ಇರೋದು. ವಾಸ್ತವದಲ್ಲಿ ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲ ಬೇಕಾಗಿರುತ್ತೆ. ಹಣ ಎಷ್ಟು ಮುಖ್ಯನೋ ವಾಸ್ತವ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಣ ಮುಖ್ಯ ಅಂತೇಳಿ ನಾವು ಈ ವಾಸ್ತವ ಜೀವನನ, ಖುಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಸಂತೋಷಗಳನ್ನ ಇರ್ಬೋದು, ಯಾವುದೂ ಕೂಡ ಕಳ್ಕೊಬಾರ್ದು. ಹಣದಿಂದ ನಾವು ಎಷ್ಟು ಹೋಗಬೇಕು ಅಷ್ಟೇ ಹೋಗ್ಬೇಕಾಗತ್ತೆ. ಜೀವನಕ್ಕೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಸಾಕು ಹಣ. ಮಿಕ್ಕಿದೆಲ್ಲ ಹೇಳ್ದಂಗೆ ನಾನು ಆರೋಗ್ಯ ಅನ್ನೋದು ಜೀವನದಲ್ಲಿ ಏನು ಬೇಕಾದ್ರೂ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ವಾ, ಹಾಗೆ ಹಣ ಇದ್ದಿದ ತಕ್ಷಣ ಎಲ್ಲ ಹೋಗ್ಬಿಡಲ್ಲ. ನಮಗೆ ಆರೋಗ್ಯ ಇಟ್ಕೊಂಡು ನಾವು ಹಣ ಸಂಪಾದನೆ ಮಾಡಿದ್ರೆ ಜೀವನ ಪೂರ್ತಿ ಖುಷಿಯಾಗಿರ್ತೀವಿ. ಅದೇ ನಾವು ಹಣ ಸಂಪಾದನೆ ಮಾಡಿ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಷ್ಟು ಲಕ್ಷ, ಇಷ್ಟು ಕೋಟಿ ಇದ್ರೂ ನಾವು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಆದಷ್ಟು ಸಾಧ್ಯ ಆದಷ್ಟು ಸಹನೆನ ಅಳವಡಿಸ್ಕೊಂಡು ಸಾಧನೆ ಕಡೆ ನಾವು ಗುರಿ ಏನು ಇಟ್ಕೊಂಡಿರ್ತೀವಿ ಅದು ಸಾಧಿಸ್ಲಿಕ್ಕೆ ಮುಂದೆ ಹೋಗಬೇಕು. ಹಣದಿಂದೇನೂ ಹೋಗಬೇಕು. ಹಣದಿಂದ ಜಾಸ್ತಿ ನಮಗೆ ಅವಶ್ಯಕತೆ ಮೀರಿ ನಮಗೆ ನೆಮ್ಮದಿಗಿನ್ನ ಜಾಸ್ತಿ ನಮಗೆ ಖುಷಿ ಕೊಡುತ್ತೆ ಹಣ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ನಮ್ಗೆ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ದುಡ್ಕೊಂಡು ನೆಮ್ಮದಿ ಮತ್ತು ಆರೋಗ್ಯ, ಹೇಳ್ತಾರಲ್ಲ ಆನೆ ಇದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಅವೆರಡೂ ಇದ್ದರೆ, ಜೊತೆಗೆ ಹಣ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಂಪಾದನೆ ಮಾಡಿಕೊಂಡ್ರೆ ಖಂಡಿತ ನಾವೇನಾದರೂ ಜೀವನದಲ್ಲಿ ಸಾಧಿಸ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಜೀವನದಲ್ಲಿ ನಿಮಗೆಲ್ಲರೂ ಸಾಧಾರಣ ಗೊತ್ತು, ಹಣ ಅಂದ್ಕೊಂಡು ಹಣದಿಂದೇ ಹೋಗಿ ಕೆಲಸಗಳಿಂದೆ ಸುಮಾರು ಜನ ಸಾಲ ಮಾಡ್ಕೊಂಡಿರೋದು ಉಂಟು. ಆ ಸಾಲ ತೀರ್ಸೋಕ್ಕಾಗದೆ ದುಡುಕ್ತಾರೆ. ಹಾಗಾಗಿ ದುಡುಕ್ಬಾರ್ದು. ತುಂಬ ಕುತ್ಕೊಂಡು ಯೋಚನೆ ಮಾಡಬೇಕು, ನಾವು ಯಾವ ರೀತಿ ಈ ಸಾಲ ತೀರಿಸ್ಬೋದು, ಹೇಗೆ ಬೇಗ ನಾವು ಈ ಸಾಲದಿಂದ ಪರಿಹಾರ ಮಾಡ್ಕೋಬೋದು. ಸಾಲ ಮಾಡೋದೇ ಮೊದಲು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ನನ್ನ ಪ್ರಕಾರ ತಪ್ಪು. ಸಾಲನೇ ಮಾಡಬಾರ್ದು. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸಾಲ ಮಾಡಿದ್ದೀವಿ ಅಂತೇಳಿ ಆ ಸಾಲದಿಂದ ಬೇರೆ ಬೇರೆ ನಿರ್ಧಾರಗಳು ಕೂಡ ಈಗ ತೊಗೊತಾರೆ. ಆ ಥರ ಎಲ್ಲ ನಿರ್ಧಾರಗಳು ಖಂಡಿತ ತೊಗೊಬಾರ್ದು. ಯಾಕಂದರೆ ಇವತ್ತಿದ್ದ ಜೀವನ ಕಷ್ಟ ನಾಳೆ ದಿನ ಇರಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಇವತ್ತಿದ್ದಂಗೆ ನಾಳೆ ಇರಲ್ಲ. ಬದಲಾವಣೆಗಳಾಗ್ತಾ ಇರುತ್ತೆ ಜೀವನದಲ್ಲಿ.
ಬದಲಾವಣೆಗಳು ಆಗಬೇಕು ಅಂತಂದ್ರೆ ನಾವು ಸಹನೆಯಿಂದ ಕಾಯಬೇಕು. ಹಂಗಾಗಿ ನಾವು ಜೀವನದಲ್ಲಿ ನಾವು ಸಾಲ ತೀರಿಸ್ಬೇಕು ಅಂದರೆ ಏನು ಮಾಡಬೇಕು? ಒಂದೇ ಸಲ ತೀರ್ಸೋಕ್ಕಾಗಲ್ಲಲ್ವಾ? ಸ್ವಲ್ಪ ತೀರಿಸ್ಕೊಂಡು ಅದನ್ನ ನಾವು ಕಡಿಮೆ ಮಾಡಿಕೊಂಡು ನಾವು ಜೀವನದಲ್ಲಿ ನಾವು ಇನ್ನೂ ಗುರಿ ಮುಟ್ಬೋದಲ್ವಾ? ಹಾಗಾಗಿ ನಾವು ಗುರಿ ಇಟ್ಕೊಂಡು ಸಾಲ ತೀರ್ಸೋದ ಕಡೆ ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪನೇ ಯೋಚನೆ ಮಾಡಿ ಸಹನೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ನಾವು ಸಾಲ ತೀರ್ಸೋದ್ರಿಂದನೂ ಕೂಡ ನಾವು ಮುಂದೆ ಒಂದು ಮೆಟ್ಲನ್ನ ಹತ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಲೇ ಅನ್ಕೊತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ದು ಏನಾದ್ರು ಅನುಭವ ಹಂಚ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ದು ಅನುಭವನೂ ಕೂಡ ಕಮೆಂಟ್ ಹಾಕ್ಬೋದು. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.